ನನಗೆ ನಂಬೋಕೆ ಆಗ್ತಾ ಇಲ್ಲ. ನನಗೆ ನಿಮ್ಮ ಮಾತು ನಂಬೋಕೆ ಆಗ್ತಾ ಇಲ್ಲ ಶಾಸ್ತ್ರಿಗಳೇ. ನನ್ನ ಮಗನ್ನ ನಾನು ಹಾಗೆ ಬೆಳೆಸೇ ಇಲ್ಲ. ನನಗೆ ಹೇಳ್ದೆ ಮದುವೆ ಮಾಡ್ಕೊಳ್ಳೋಕೆ ನನಗೆ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಶಾಸ್ತ್ರಿಗಳೇ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ, ನಿಮ್ಮ ಗಂಡ ಅವ್ರ ತಂದೆ ತಾಯಿಗೆ ಹೇಳಿದೆ ಮದುವೆ ಆಗ್ಬೋದು. ನಿಮ್ಮ ಮಗ ಯಾಕೆ ಮದುವೆ ಆಗೋಕ್ಕಾಗಲ್ಲ? ನನ್ನನ್ನ ಯಾರಾದ್ರೂ ನಂಬಲಿ ಅಂತ ನಾನು ಇಲ್ಲಿ ಜ್ಯೋತಿಷ ಹೇಳ್ತಾ ಕೂತಿಲ್ಲ. ಜ್ಯೋತಿಷದಲ್ಲಿ ನಂಬಿಕೆ ಇರೋರು ಬರ್ತಾರೆ ಅಂತ ಮಾತ್ರ ನಾನಿಲ್ಲಿ. ನಂಬೋದು ಬಿಡೋದು ಅವರಿಷ್ಟ. ಇದುವರೆಗೂ ಯಾವತ್ತು ದೇವಿ ನನ್ನ ಬಾಯಿಂದ ಸುಳ್ಳಾಡಿಸಿಲ್ಲ. ನಾನು ಯಾರಿಗೂ ಸುಳ್ಳು ಹೇಳಿಲ್ಲ. ಸದಾ ಸತ್ಯವನ್ನೇ ಹುಡುಕ್ತಾ ಇರೋ ಮನುಷ್ಯ ನಾನು. ಅತಿರೇಕ, ಉದ್ದಟತನ ಅಂತ ಅನ್ಕೋಬೇಡಿ ಶಾಸ್ತ್ರಿಗಳೇ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ನಾನು ಬರ್ತಾನೆ ಇರಲಿಲ್ಲ. ನನ್ನ ಮಗಂಗೆ ಮೃತ್ಯು ಕಂಟಕ ಇದೆ ಅಂತ ಹೇಳಿದ್ರಿ. ಅದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ ಶಾಸ್ತ್ರಿಗಳೇ. ನೋಡಿ ತಾಯಿ, ಹೆತ್ತು ಹೊತ್ತು ಬೆಳೆಸಿದ ತಾಯಿ ತನ್ನ ಜೀವಮಾನ ಪೂರ್ತಿ ತನ್ನ ಮಕ್ಕಳನ್ನ ತಾನೇ ಸಾಕಿ ಸಲಹಬೇಕು ಅನ್ಕೋತ. ಆದ್ರೆ ಅದು ಸತ್ಯ ಅಲ್ಲ. ಒಬ್ಬ ಗಂಡು ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ತಕ್ಷಣ ಲವ್ ಬದಲಾಗತ್ತೆ. ಅವನು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಅವನ ಅದೃಷ್ಟ ದುರದೃಷ್ಟ ಅದು ಕೂಡ ಬದಲಾಗತ್ತೆ. ನಿಮ್ಮ ಮಗನಿಗೆ ಕಂಟಕ ಇದೆ ಅನ್ನೋದು ಎಷ್ಟು ಸತ್ಯನೋ, ಈಗಾಗಲೇ ಅವನು ಮದುವೆ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನನ್ನ ಕರ್ತವ್ಯ ಸತ್ಯ ಹೇಳೋದು. ನನ್ನ ಲೆಕ್ಕದ ಪ್ರಕಾರ ಈಗಾಗಲೇ ನಿಮ್ಮ ಮಗನಿಗೆ ಮದುವೆ ಆಗೋಗಿ, ಅದೇ ನನ್ನ ಕಡೆ ಮಾತು. ನೋಡಿ ತಾಯಿ, ಆ ದುಡ್ಡನ್ನ ನೀವೇ ಇಟ್ಕೊ. ನನ್ನ ಮಾತನ್ನ ನಂಬದೇ ಇರೋರ ಹತ್ರ ಹಣ ತಗೊಂಡು ಬದುಕೋ ಅವಶ್ಯಕತೆ ನನಗಿಲ್ಲ. ತೋಳಿ. ನಾವಿನ್ ಬರ್ತೀವಿ ಶಾಸ್ತ್ರಿಗಳೇ. ಏನಾಯ್ತು? ಏನೂ ಇಲ್ಲ ಅವ್ವ. ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಲ್ವಾ? ನಿನಗೆ ನಿಜ ಏನು ಅಂತ ಗೊತ್ತು, ಆದ್ರೆ ನನ್ನ ಹತ್ರ ಹೇಳ್ತಾ ಇಲ್ಲ ಅಲ್ವಾ? ಮನುಷ್ಯನ ಎದುರಿಗೆ ಸುಳ್ಳು ಹೇಳ್ಬೇಕಾಗಬಹುದು, ಆ ಅನಿವಾರ್ಯತೆ ನನಗೆ ಗೊತ್ತು. ಆದ್ರೆ ಮನುಷ್ಯ ದೇವ್ರ ಎದುರಿಗೆ ಸುಳ್ಳು ಹೇಳ್ಬಾರ್ದು. ನಾವಿಬ್ರು ಈಗ ದೇವ್ರ ಎದುರಿಗೆ ನಿಂತಿದೀವಿ. ನಿಜ ಹೇಳು ಮಗಳೇ. ನಾನ್ ನಿಮ್ ತವ ನಿಜ ಹೇಳ್ದೆ ಇರ್ಬೋದೇನೋ, ಆದ್ರೆ ಸುಳ್ಳು ಹೇಳಿಲ್ವಲ್ಲ. ನೀವೇನ್ ಕೇಳ್ತಾ ಇದ್ದೀರಿ? ಚಂದನ್ನು ಗೊಂಬೆನು ಈಗಾಗ್ಲೇ ಮದುವೆ ಆಗಿದಾರ? ನನಗೆ ಬೊಂಬೆ ಏನು ಅಂತ ಗೊತ್ತು. ನೀನು ಅವಳ ಜೀವನದಲ್ಲಿ ಬರೋದಕ್ಕೆ ಮುಂಚೆ ಗೊಂಬೆನೂ ಗೊತ್ತು, ನೀನು ಬಂದ ಮೇಲೆ ಬದಲಾದ ಗೊಂಬೆನೂ ಗೊತ್ತು. ನೀನು ಅವಳ ಜೀವ, ಅವಳು ನಿನ್ನ ಜೀವ. ಯಾರ ಹತ್ರ ಹೇಳಿರ್ಲಿ ಹೇಳಿದಿರ್ಲಿ, ನಿನ್ನ ಹತ್ರ ಅವಳು ಖಂಡಿತ ಹೇಳಿರ್ತಾಳೆ. ನಿಜ ಹೇಳು, ನನ್ನ ಮಗ ಗೊಂಬೆನ ಈಗಾಗ್ಲೇ ಮದುವೆ ಆಗಿದ್ದಾನ? ಹಾಗೇನಾದ್ರೂ ಆಗಿದ್ರೆ ಅದಕ್ಕೆ ನನ್ನ ಸಮಸ್ಯೆ ಏನೂ ಇಲ್ಲ.
ಪ್ರೀತಿಸಿದವ್ರನ್ನೇ ಮದುವೆ ಆಗ್ಬೇಕು. ಅವನ ಅಪ್ಪ ಮಾಡಿದ್ದು ಅದನ್ನೇ. ತಾಯಿಗೂ ಹೇಳ್ದೆ ಮದುವೆ ಆದ ಅನ್ನೋ ಮಾತು ಬೇರೆ. ಪ್ರೀತಿ ಪ್ರೇಮ ಅಂದ್ರೆ ನೋವು ಅಂತಾನೋ ನನಗ್ ಗೊತ್ತು. ಆದ್ರೆ ಸತ್ಯ ಏನು ಅನ್ನೋದು ನನಗ್ ಗೊತ್ತಾಗ್ಬೇಕು ಅಷ್ಟೇ. ಇಲ್ಲ ಅವ್ವ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಶ್ರುತಿ ಅಕ್ಕ ಆ ಥರ ಅಲ್ಲ. ಹಾಗೇನಾದ್ರೂ ಮದುವೆ ಆಗಿದ್ರೆ ನಂತವ ಖಂಡಿತ ಹೇಳ್ತಿದ್ಲು. ಗೊಂಬೆ ಚಂದನ್ ಮದ್ವೆ ಆಗಿಲ್ಲ. ಸರಿ, ಹಾಗಾದ್ರೆ ನನ್ನ ಮಗ ಇನ್ಯಾರನ್ ಮದ್ವೆ ಆಗಿದ್ದಾನೆ? ಅವ್ವ, ನೀವು ಈ ಪ್ರಶ್ನೆನ ನನ್ಗೆ ಯಾಕೆ ಕೇಳಿದ್ರಿ? ನಾನು ಏನಂತ ಉತ್ತರ ಹೇಳಿ? ನನಗೆ ಗೊತ್ತಿಲ್ಲ ಚಿನ್ನು. ಈ ಪ್ರಶ್ನೆಗೆ ನಿನಗೆ ಉತ್ತರ ಗೊತ್ತು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಎಲ್ಲೋ ಓದಿದ್ ನೆನಪು. ಅದು ಯಾರೋ ಏನೋ ಎದೆಗೆ ಗುರಿ ಇರದೆ ಬಿಟ್ಟ ಬಾಣ ಅಂತ. ನೀನು ಸುಳ್ಳು ಹೇಳದೆ ಇರಬಹುದು, ಆದ್ರೆ ನಿಜಾನೂ ಹೇಳ್ತಾ ಇಲ್ಲ ಅಲ್ವಾ? ನಾನ್ ನಿನ್ನ ಮಗಳೇ ಅಂದೆ. ನೀನ್ ನನಗ್ ಮಗಳಾಗಲೇ ಇಲ್ಲ ಚಿನ್ನು. ಅವ್ವ, ತಾತಮ್ಮ ಏನ್ ಹೇಳ್ತಿತ್ತು ಗೊತ್ತಾ? ನಿಜ ಮಾತ್ರ ಹೇಳು. ನಿಜ ಹೇಳಿದ್ರೆ ಬೇರೆಯವ್ರಿಗೆ ಸಂತೋಷ ಆಗ್ಬೇಕು, ದುಃಖ ಆಗ್ಬಾರ್ದು. ಅವ್ರಿಗೆ ದುಃಖ ಆಗೋಂಗಿದ್ರೆ ಆ ನಿಜನ್ ಹೇಳಲೇಬೇಡ ಅಂತಿತ್ತು. ತಾತಮ್ಮನೇ ನನ್ನ ಪ್ರಪಂಚ, ಅವಳೇ ನನ್ನ ಸತ್ಯ. ನಾನು ಅವಳ ಮಾತನ್ನೇ ಕೇಳೋದು. ನಾನು ನಿಮ್ಮಮ್ಮ ನಿನ್ನ ಮಗಳೇ ಅಂತ ಕರೆದಾಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ತಾತಮ್ಮನ ಹತ್ರ ನೀನ್ ಸುಳ್ಳು ಹೇಳ್ದೆ ಇರಬಹುದು, ಆದ್ರೆ ಅಮ್ಮನ ಹತ್ರ ಸುಳ್ಳು ಹೇಳ್ಬಹುದಾ ಚಿನ್ನು? ಅವ್ವ, ನಿಮ್ ಪ್ರಶ್ನೆಗೆ ನಾನು ಉತ್ತರ ಹೇಳಿವ್ನಿ. ಈಗಾಗ್ಲೇ ತುಂಬಾ ಲೇಟ್ ಆಗದೆ. ಮನೆಯಾಗ ಬೇರೆ ನಾವು ಯಾರಿಗೂ ಹೇಳ್ಗೂ ಬಂದಿಲ್ಲ. ಬೇಗ ಮನೆಗೆ ಹೊರಡುವ ಬನ್ನಿ. ನಿನಗೆ ವೆಂಕಟರಮಣ ಶಾಸ್ತ್ರಿಗಳ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವ್ರ ಬಾಯಲ್ಲಿ ಸುಳ್ಳು ಬರೋದಿಲ್ಲ. ಸುಳ್ಳು ಹೇಳೋವನ ಕಣ್ಣಲ್ಲಿ ಸತ್ಯ ಇದೆ. ಶಾಸ್ತ್ರಿಗಳಾಡಿದ ಮಾತು ಸತ್ಯ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಅವರ ಕಣ್ಣಿನ ಸುತ್ತ ಸತ್ಯ ಇದೆ. ನನ್ನ ಮಗ ನನಗ್ ಹೇಳ್ದೆ ಮದುವೆ ಆಗಿದ್ದಾನೆ, ಆದ್ರೆ ಸೊಸೆ ಯಾರು ಅಂತ ಮಾತ್ರ ನನಗ್ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು? ಅವ್ವ ಏನೇನೋ ಪ್ರಶ್ನೆ ಕೇಳ್ತಿದ್ದಾರೆ. ಏನ್ ಮಾಡೋದಿವಾಗ? ರಾಮು, ಪಾರ್ವತಿ ಚಿನ್ನು ಇಷ್ಟು ಬೆಳಿಗ್ಗೆನೆ ಎಲ್ಲಿ ಹೋಗಿರಬಹುದು? ಪಾರ್ವತಿ ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗಲ್ಲ. ತಾತ, ಇಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಅಮ್ಮ ಹೇಗಿದ್ರು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಇನ್ನೆಲ್ಲೋಗಿರ್ತಾರೆ? ಏನು ಹೇಳ್ದಾಗೆ ದೇವಸ್ಥಾನಕ್ಕೆ ಹೋಗಿದ್ರೆ ಇಷ್ಟೊಳಗಾಗಿ ಬರಬೇಕಿತ್ತು ಅಲ್ವಾ? ಪಾರ್ವತಿ ಎಲ್ಲಿಗೆ ಹೋಗಿದ್ದೆಮ್ಮ? ದೇವಸ್ಥಾನಕ್ಕೆ ಹೋಗಿದ್ದೆ ಮಾವ. ಅಮ್ಮ, ನಿಮಗೆ 100 ವರ್ಷ ಆಯ್ಸು. ತಾತ ಈಗ ತಾನೇ ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ರು, ಅಷ್ಟರಲ್ಲಿ ನೀವು ಬಂದ್ರಿ. ಚಿನ್ನು ಎಲ್ಲಿ? ಚಂದನ್ ತುಂಬ ಬೇಜಾರು ಮಾಡ್ಕೊಂಡಿದ್ದ, ಸಿಟ್ ಮಾಡ್ಕೊಂಡೆ ಆಫೀಸ್ಗೆ ಹೋದ. ಅಲ್ಲ, ನೀವು ಹೋಗಕ್ಕೆ ಮೊದಲೇ ಅವನಿಗೊಂದು ವಿಷಯ ಮುಟ್ಸಿದ್ರೆ ಚೆನ್ನಾಗಿರ್ತಿತ್ತು. ನಾನೇನು ಸಣ್ಣ ಮಗು ಅಲ್ಲ ರಾಮು, ಎಲ್ಲದನ್ನು ಹೇಳಿ ಕೇಳಿ ಮಾಡೋದು. ನಿಮ್ಮ ಮಗ ದೀರ್ಘಾಯುಷ್ಯವಂತನಾಗಿ ನೆಮ್ಮದಿಯಾಗಿ ಬಾಳೋ ಎಲ್ಲಾ ಸೂಚನೆಗಳು ಕಾಣ್ತಾ ಇವೆ. ಆದರೆ ಮೃತ್ಯುಕಂಟಕ ಒಂದು ಅಡ್ಡ ಬರ್ತಾ ಇದೆಯಲ್ಲ ತಾಯಿ. ಇಷ್ಟು ದಿನ ನೀವು ನಿಮ್ಮ ಮಗನ ಕಾಪಾಡಿಕೊಂಡ ಹಾಗೆ ಇನ್ನು ಮುಂದೆ ನಿಮ್ಮ ಮಗನ ಹೆಂಡತಿ ಅಂದ್ರೆ ಈ ನಿಮ್ಮ ಸೊಸೆ ಆತನ ಕಾಪಾಡ್ಕೋಬೇಕು ಅಂತ ಜಾತಕ ಫಲ ಹೇಳ್ತಾ ಇದೆ. ಇದೇನಿದು? ಈ ಮನೆ ಬಿಟ್ಟು ಹೋಗುವ ಅಂತ ಅನ್ಕೊಂಡ್ರೆ ಅದ್ಯಾರು ನನ್ಗೆ ಹೊಸ ಜವಾಬ್ದಾರಿ ಬೇರೆ ಕೊಟ್ನಲ್ಲ. ಈ ಮನೆ ಋಣ ತೀರೇ ಇಲ್ವಾ?
ನನಗೆ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ? ನನ್ನ ಗಂಡ ಕಷ್ಟಪಡ್ತಾನೆ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲ, ನಾನು ಈ ಮನೆ ಬಿಟ್ಟು ಹೋಗಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ. ಅದೇ ದೇವ್ರ ಇಚ್ಛೆ. ನನಗೆಷ್ಟಾದರೂ ಕಷ್ಟ ಆಗಲಿ, ನನಗೆ ನನ್ನ ಗಂಡನ ಕ್ಷೇಮನೇ ಮುಖ್ಯ. ಪಾರ್ವತಿ, ನೀನು ದೇವಸ್ಥಾನದಿಂದ ಬಂದಾಗೆಲ್ಲ ನಿನ್ನ ಮುಖದಲ್ಲಿ ಸದಾ ಸಂತೋಷ ಸಮಾಧಾನ ತುಂಬಿರ್ತಿತ್ತು. ಆದರೆ ಇವತ್ತ್ಯಾಕೋ ಭಯ ಆತಂಕ ತುಂಬಿದೆಯಲ್ಲಮ್ಮ, ಯಾಕಮ್ಮ? ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಮಾವ. ಯಾಕಮ್ಮ, ಯಾಕಿಷ್ಟು ಬೇಸರ ಮಾಡ್ಕೋತೀಯ? ಮನುಷ್ಯ ಅಂದಮೇಲೆ ಕಷ್ಟ ಸುಖ ಇದ್ದದ್ದೇ ಅಲ್ವಾ? ಈ ಪ್ರಪಂಚದ ಎಲ್ಲ ಮನೆಗಳಲ್ಲೂ ಎಲ್ಲ ಮನಸ್ಸುಗಳಲ್ಲೂ ಒಂದಲ್ಲ ಒಂದು ದುಃಖದ ಕತೆ ಇದ್ದೇ ಇರುತ್ತೆ. ಇದನ್ನ ನಾನು ನಿನಗೆ ಹೇಳ್ಬೇಕೇನಮ್ಮ? ಆದ್ರೆ ಎಲ್ಲದು ನನಗೆ ಯಾಕೆ ಬರುತ್ತೆ ಮಾವ? ನಾನೇನಂತ ಕರ್ಮ ಮಾಡಿದ್ದೆ? ಕೆಲವು ಸಲ ನನ್ನ ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ವೇನೋ, ನನ್ನ ಕತೆ ಮುಗಿಯೋದೇ ಇಲ್ವೇನೋ ಅನ್ಸುತ್ತೆ. ಇಷ್ಟು ಬೇಗ ಧೃತಿಗೆಡಬೇಡಮ್ಮ. ಅಲ್ಲಮ್ಮ, ನಿನ್ನ ಜೀವನದಲ್ಲಿ ಬಂದ ಎಂತೆಂಥ ಸಮಸ್ಯೆಗಳನ್ನ ನೀವೇ ಸಮರ್ಥವಾಗಿ ನಿಭಾಯಿಸಿಕೊಂಡು ಬಂದಿದೀಯಾ. ಜೀವನದಲ್ಲಿ ನಂಬಿಕೆ ಕಳ್ಕೊಂಡವರಿಗೆ ಭರವಸೆ ತುಂಬಿದೀಯಾ. ಧೈರ್ಯ ಕಳ್ಕೋಬೇಡಮ್ಮ. ಸೂರ್ಯನಿಗೆ ಮೋಡ ಕವಿದಿರಬಹುದು, ಆದರೆ ಯಾವುದೋ ಗಾಳಿಗೆ ಅದು ಚದುರಿ ಹೋಗಲೇಬೇಕಲ್ವಾ? ಯೋಚನೆ ಮಾಡಬೇಡಮ್ಮ. ಇಲ್ಲಿ ನನಗೆ ಅರ್ಥವಾಗದೇ ಇರೋದು ಏನೋ ಇದೆ. ನನಗೆ ಗೊತ್ತಿಲ್ಲದೆ ಇರೋದು ಏನೋ ಚಿನ್ನು ಗೊತ್ತಿದೆ ಅಂತ ನನ್ನ ಮನಸ್ಸು ಬಲವಾಗಿ ಹೇಳ್ತಾ ಇದೆ. ಶಾಸ್ತ್ರಿಗಳ ಎದುರಿಗೆ ಅವಳು ಯಾಕೆ ಹಾಗಿದ್ಲು? ಅವಳ ಮುಖ, ಆ ಆತಂಕ ಅವಳಿಗೆ ಗೊತ್ತು. ಸತ್ಯ ಏನು ಅಂತ ಅವಳಿಗೆ ಗೊತ್ತು. ಇವತ್ತು ಹೇಗಾದ್ರೂ ಮಾಡಿ ಅವಳ ಬಾಯಿ ಬಿಡಿಸಲೇಬೇಕು. ಕಡೆ ಮಾತು ಆಡು ಮುಗಿದು ಹೋಯ್ತು. ಅವಳೇ ಸತ್ಯ ಹೇಳಿಯೂ ಆಯ್ತು. ಈ ಕಡೆ ಯಾಕೆ ಬಂದೆ ಕಂದ? ಆಡದೇ ಇರೋ ಮಾತು, ಕೇಳ್ಬೇಕಾಗಿರೋ ಪ್ರಶ್ನೆ ಇನ್ನೂ ಬಾಕಿ ಇದೆ ಗುರುಗಳೇ. ನೀನು ಬರ್ತೀಯ ಅನ್ಕೊಂಡಿದ್ದೆ, ಹಾಗೆ ನೀನು ಬಂದೆ. ಅದೇನು ಪ್ರಶ್ನೆ ಕೇಳು ಕಂದ? ಮೃತ್ಯು ಕಂಟಕ ಅಂದ್ರಿ, ಅದಕ್ಕೆ ಪರಿಹಾರನೂ ಇದೆ ಅಂದ್ರಿ. ಪರಿಹಾರ ದಯವಿಟ್ಟು ಹೇಳಿ, ನಿಮಗೆ ಕೈ ಮುಗಿತೀನಿ. ಆ ಮೃತ್ಯು ಕಂಟಕಕ್ಕೆ ಪರಿಹಾರ ಏನು ಅಂತ ಹೇಳಿ. ಈ ಪ್ರಶ್ನೆನ ಆ ಹುಡುಗನ ಹೆಂಡತಿ ಕೇಳಬೇಕು. ನೀನ್ ಯಾರಮ್ಮ?